ನಡೀತಕ್ಕಂಥ ಅವಾಂತರದ ಬಗ್ಗೆ ದಿನೇ ನೋಡ್ತಾ ಇದ್ರೆ ಬಹುಶಃ ಕೋಲಾರ ಜಿಲ್ಲೆನ ಮಾರಾಟಕ್ಕಿಟ್ಟವ್ರೆ ಅನ್ನೋದು ಒಂದು ಸಂಶಯ ಎಲ್ಲೋ ಒಂದು ಕಡೆ ಅಡಗ್ತಾ ಇದೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಂಗೆ DCC ಬ್ಯಾಂಕು ಹೆಣ್ಮಕ್ಳ ಪಾಲಿಗೆ ಅದೊಂಥರ ಶಾಪ ಆಗಿದೆ. ಕೆಲವು ರಾಜಕೀಯ ದುರಂಡರು ಸೇರ್ಕೊಂಡು ಇಡೀ ಕೋಲಾರ ಜಿಲ್ಲೆ DCC ಬ್ಯಾಂಕ್ನ ಹಾಳು ಮಾಡಿಟ್ಟವ್ರೆ. ಇವತ್ತು ಅಡ್ಡದಾರಿಯಲ್ಲಿ DCC ಬ್ಯಾಂಕ್ನ ತಗೊಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ವ್ಯವಸಾಯ ಸಹಕಾರ ಸಂಘಗಳಿಗೆ ಹೋಗ್ಬಿಟ್ಟು ಅಡ್ಡದಾರಿಯಲ್ಲಿ ಎಲೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ಅಂತಂದ್ರೆ ಮುಳಬಾಗಿಲು ತಾಲೂಕಲ್ಲಿ ಅಮೃಕಲ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ ವೇಸನ್ ಸೊಸೈಟಿದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಟ್ ಕೆಲಸ ಮಾಡ್ತಾ ಇತ್ತು 10 ವರ್ಷಗಳಿಂದ, ಬಾಡಿ ಇರಲಿಲ್ಲ. ಇವಾಗ ಏಕಾಏಕವಾಗಿ ಆ ಡೆಲಿಗೇಟ್ ನಮಗೆ ಬಂದಿದ್ದಕ್ಕೋಸ್ಕರ, ವೋಟ್ ಬಂದಿದ್ದಕ್ಕೋಸ್ಕರ ಕೆಲ ಪ್ರಭಾವಗಳಿಗೆ ಸೇರಿಕೊಂಡು ಅಧಿಕಾರಿಗಳು ಮಿಂಗಲ್ಲಾಗಿ 13D ಈ ಪ್ರಕಾರವಾಗಿ 180 ಡೇಸ್ ಪ್ರಕಾರವಾಗಿ ನೋಟಿಸ್ ಪ್ರಕಾರ ಆಗಬೇಕು ಇನ್ನು ಚುನಾವಣಾ ಪ್ರಕ್ರಿಯೆಯಾಗಿ ಅದನ್ನ ಬದಿಗೊತ್ತಿ ಕಾನೂನು ವಿರುದ್ಧವಾಗಿ ಇವರು ಅಧಿಕಾರಿಗಳು ಮಿಂಗಲ್ಲಾಗಿ 1ನೇ ತಾರೀಕಿನ ನೋಟಿಸ್ ಸರ್ವ್ ಮಾಡ್ತಾರೆ. 25ನೇ ತಾರೀಕು ನೋಟಿಸ್ ಬರುತ್ತೆ ನಮಗೆ. 22ನೇ ತಾರೀಕೆ ಕ್ಯಾಲೆಂಡರ್ ಅಪ್ಲಿಮೆಂಟ್ನ ಇದು ಮಾಡ್ತಾರೆ. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಚೆಕ್ ಮಾಡಿ ಬಂದು ಕೇಳಿದಾಗ ನಮ್ಮಿಂದ ತಪ್ಪಾಗಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಒಂದು ಕಾಣದ ಕೈಗಳು ಸೇರಿಕೊಂಡು ಇವರು ಅಧಿಕಾರಿಗಳನ್ನ ಈ ಮಟ್ಟಕ್ಕೆ ಕೋಲಾರ ಜಿಲ್ಲೆಗೆ ಇಳಿಸ್ತಾವ್ರೆ. ಇದು ಕಾನೂನು ಬಾಹಿರವಾಗಿದೆ. ಇಡೀ ಕೋಆಪರೇಟಿವ್ ಬಗ್ಗೆ ಒಂದು ನಂಬಿಕೆ ಇತ್ತು, ಆ ನಂಬಿಕೆನ ಕೋಲಾರ ಜಿಲ್ಲೆ ಕಳ್ಕೊಂತ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. 1ನೇ ತಾರೀಕು ನೋಟಿಸ್ ಇಶ್ಯೂ ಆಗುತ್ತೆ, 20ನೇ ತಾರೀಕು ನೋಟಿಸ್ ನಮ್ಗೆ ಸೇರುತ್ತೆ, 22ನೇ ತಾರೀಕೆ ನಮ್ಗೆ ಇನ್ನೂ ನೋಟಿಸ್ ಕೈಗೆ ಸೇರುತ್ತೆ, 22ನೇ ತಾರೀಕೆ ಕ್ಯಾಲೆಂಡರ್ ಅಗ್ರಿಮೆಂಟ್ನ ರೆಡಿ ಮಾಡಿಬಿಡ್ತಾರೆ. ಇದು ಖಂಡಿತವಾಗ್ಲೂ ಅಪರಾಧ. ಈ ಕೂಡಲೇ ಯಾವ ಅಧಿಕಾರಿ ಹೇಳ್ತಿನ ಕೆಲಸ ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಬೇಕು. ಈ ಕೂಡ ಎಲೆಕ್ಷನ್ ರದ್ದಾಗಬೇಕು. ಆಸ್ ಪರ್ ಕಾನೂನು ರೀತಿಯಾಗಿ ಏನು 13D ಪ್ರಕಾರವಾಗಿ 1960 ಪ್ರಕಾರ 13D ಪ್ರಕಾರವಾಗಿ ಏನು ಕಾನೂನು ರೀತಿಯಾಗಿ ಮಾಡ್ಬೇಕಂತ ಹೇಳಿದ್ದಾರೆ. ಅರ್ಧ ಗಂಟೆಯಲ್ಲಿ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಇವರು ತಪ್ಪಪ್ಪನ ಆಗ್ಲೇ ನಿಮ್ಮ ಮೀಡಿಯಾ ಮುಂದೆ ತಪ್ಪು ಒಪ್ಕೊಂಡಿದ್ದಾರೆ. ಇನ್ನು ಎಷ್ಟು ಕೆಲಸ ಇವತ್ತೇನು ನನಗೆ ಗೊತ್ತಿದೆ ಬಂದು ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ. ಬಹುಶಃ ಗೊತ್ತಿಲ್ಲದೆ ಇದ್ರೆ ಒಂದು DCC ಬ್ಯಾಂಕ್ ಓಟ್ ಅವ್ರ ಕಡೆ ಹೋಗ್ತಾ ಇತ್ತು. ಇದು ನಡೀತಕ್ಕಂಥ ಅವಾಂತರ ಕೋಲಾರ ಜಿಲ್ಲೆಯಲ್ಲಿ. ದಯವಿಟ್ಟು ಎಲ್ಲ ನನ್ನ ಮಾನ್ಯ ಎಲ್ಲ ಒಂದು ಇವರು ಹೇಳ್ತಾ ಇದ್ದೀನಿ, ಇವತ್ತು ಅಧಿಕಾರಿಗಳು ಈ ಮಟ್ಟಿಗೆ ಇಳಿಬೇಕಾದ್ರೆ ರಾಜಕಾರಣಿ ಪಿತೂತ್ರದಿಂದ, ರಾಜಕಾರಣ ಒಂದು ಕುತೂಹಲದಿಂದ ಈ ಮಟ್ಟಿಗೆ ಇಳಿತಾವ್ರೆ. ತಪ್ಪಾಗಿದೆ ಅಂತ ಸಡನ್ ಆಗಿ ಎಲೆಕ್ಷನ್ ಹೌದು. ಇವತ್ತು ಏನಾದ್ರು ಎಲ್ಲೂ ನಮಗೆ ಓಟ್ ಸಿಗಲ್ವೋ, ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಓಟ್ ಸಿಗಲ್ವೋ ಅಲ್ಲಿ ಈ ತರ ತಿಟ್ಲಿಕ್ಕದು ತಿಟ್ಲಿಕ್ಕದು. ಸರ್, ಈಗ ಆಲ್ರೆಡಿ DCC ಬ್ಯಾಂಕ್ ಮಾಡ್ರೆ ಜನ ಪರದಾಡ್ಲಿ, ಜನ ಪರದಾಡ್ಲಿ ಇವ್ರಿಗೆ ಬೇಕಾಗಿಲ್ಲ. ಇವ್ರಿಗೇನು ಅಧಿಕಾರ ಬೇಕು? ಇವ್ರಿಗೆ ಅಧಿಕಾರ ಬೇಕು. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇಲ್ಲ ಅನ್ಕೊಂಡ್ಬಿಟ್ಟವ್ರೆ. ಬಹುಶಃ ಅದನ್ನ ಮರೀರಿ ಫಸ್ಟ್. ನಿಮ್ ಒಳ್ಳೆ ಕೆಲಸಕ್ಕೆ ಯಾವತ್ತು ನಾವು ಹಿಂದೆ ಇರ್ತೀವಿ. ಈ ತರ ಡೂಪ್ಲಿಕೇಟ್ ಕೆಲಸಕ್ಕೆ ಯಾವತ್ತು ನಿಮ್ಗೆ ಬರಲ್ಲ, ಸಪೋರ್ಟ್ ಬರಲ್ಲ. MP ಬಗ್ಗೆ ಇನ್ನೊಬ್ಬರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ. ಒಬ್ಬ ಶಾಸಕನಾಗಿ ನನ್ನ ತಾಲೂಕರ ಅನ್ಯಾಯ ಆಗಿದೆ, ನಾನು ಅನ್ಯಾಯ ಯಾವನ್ನು ಬಿಡಲ್ಲ, ಮೊನ್ನೆ ಕೂಡ ಬಿಟ್ಟಿಲ್ಲ. ಯಾರು ನನ್ನ ತಾಲೂಕ್ ಬಗ್ಗೆ ಅನ್ಯಾಯ ಮಾಡಿದವ್ರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು MP ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ತಾಲೂಕು ಅನ್ಯಾಯ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ಇದೇ ತರ ಬರ್ತೀನಿ, ಬಿಗಾಕ್ತೀನಿ 100%. ಅರ್ಧ ಗಂಟೆ ಟೈಮಲ್ಲಿ ರದ್ದು ಮಾಡದೇ ಇದ್ರೆ ಇಲ್ಲಿ ಪೆಂಡಲ್ ಹಾಕಿ ಕೂತ್ಕೊತೀನಿ. ಇಡೀ ಅವೆಲ್ಲ ಬೇಡ. ಏನ್ ಹೇಳಿದ್ರೆ ಮಾಡಿ ಬಂದೆ, ತಪ್ಪಾಗಿದೆ ಒಪ್ಕೊಂಡಿದ್ವಿ ಅಂತ. ಈ ಕೂಡ ರದ್ದು ಮಾಡ್ಲಿ ಇಲ್ಲಿಂದ ಹೋಗ್ತೀನಿ. ಇಲ್ಲ ಅಂದ್ರೆ ಇಲ್ಲೇ ಪೆಂಡಲ್ ಮಲ್ಕೊತೀನಿ. ಇಲ್ಲಿ ಆಯ್ತು ತೋಡ್ಬಿಡವ ನಾವು ಅವ್ರ ಹತ್ರ. ನಾನು ಕಾನೂನು ರೀತಿಯಾಗಿ ಮಾತ್ರ ಕೇಳ್ತಾ ಇದ್ದೀನಿ, ಅದಲ್ವ ಕಾನೂನು ಬಿಟ್ಟು ನಂಗೆ ಕೇಳ್ತಾ ಇಲ್ಲ. ಇವರೊಬ್ಬರಿಗೆ ಕಾನೂನು ಆಕ್ಚುಲಿ ರಾಜಕಾರಣಿ ಸ್ವಲ್ಪ ಅರ್ಥ ಮಾಡೋ ಕಾನೂನು ಬಗ್ಗೆ ಅರಿವಿದ್ರೆ ಮಾತ್ರ ಇನ್ನೊಬ್ರು ಫೋನ್ ಮಾಡ್ಬೇಕು. ಅರಿವಿಲ್ದವ್ರು ಫೋನ್ ಮಾಡಕ್ ಹೋಗ್ಬಾರ್ದು. ಆಕ್ಟ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಅರಿವು ಮಾಡಿ ಅಧಿಕಾರಿ ತಪ್ಪದಾರಿಗೆ ಇಳಿಸಿ. ಪಾಪ ನಮ್ಮಂತವ್ರು ಫೋನ್ ಮಾಡಿದ್ರೆ ಅಧಿಕಾರಿ ಬಲಿ ಆಗ್ತಾರೆ. ಈ ಬಲಿ ಆಗಿದ್ದಾರೋ ಇವ್ರು ಬಲಿ ಆಗಿದೆ. ಅಧಿಕಾರಿಗಳು ಕಾಂಗ್ರೆಸ್ ವಕ್ತಾರರಾದ್ರೆ, ಕಾಂಗ್ರೆಸ್ ಬ್ರೋಕರ್ಗಳಾದ್ರೆ ಮನೆ ಸಿಕ್ಕಾಕೊಳ್ಳೋದು ಯಾರು? ನಾವಾ? ನೀವುಗಳೇ ಅಧಿಕಾರಿಗಳ ನಿಮ್ಮ ಅಡಿಯಲ್ಲಿ ನಿಮ್ಮ ಕಾನೂನಡಿ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹುಶಃ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನೋ ಒಂದು ಗತಿ ಕಾಣಿಸ್ತೀರಾ ಅಂತ ಲೆಕ್ಕ. ಅದು ಬೇರೆ ನೀನ್ ಲೆಕ್ಕ ಇಲ್ಲ. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ನಮ್ಮ ಫೋನ್ ಕಟ್ಕೊಂಡು ಮಾಡ್ಬಿಡಿ ಅಂತ ಮಾಡಿದ್ರೆ ನಾಳೆ ಸಿಕ್ಕಾಕೊಳ್ಳೋದು ನೀವೇ. ಇವತ್ತು ಸಿಕ್ಕಾಕೊಳ್ಳೋದು ಯಾರು? ಸರಿ, ಅವರು 13D ಲೋಪ ಆದ್ರೂ ಅವ್ರಿಗೇನು ಕ್ರಮನೇ ಒಂದು ನನಗೆ ಈ ಕೂಡಲೇ ಅದು ರದ್ದಾಗಬೇಕು. ಎರಡನೇದು ಯಾರು ಈ ಕೆಲಸ ಮಾಡೋಲ್ಲ ಅವನಿಗೆ ಶಿಕ್ಷೆ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.